ಮಾಜಿ ಸಚಿವ ಪ್ರಭು ಚೌಹಾಣ್ ಬೀದರ್ ಜಿಲ್ಲೆಯವರು ಇವರ ಪುತ್ರ ಯುವತಿಯೊಬ್ಬಳಿಗೆ ಮದುವೆ ಆಗ್ತೀನಿ ಅಂತ ನಂಬಿಸಿ ವಂಚನೆ ಮಾಡಿದ್ರ. ಅದು ನಿಶ್ಚಿತಾರ್ಥ ಕೂಡ ಆಗಿತ್ತು ಕುಟುಂಬದವರ ಸಮ್ಮುಖದಲ್ಲಿ. ಈಗ ಮದುವೆ ಆಗಿಲ್ಲ ಅಂತ ಆಕೆ ದೂರು. ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿರ್ತಕ್ಕಂಥ ಆರೋಪ ಪ್ರಭು ಚೌಹಾಣ್ ಪುತ್ರನ ಮೇಲಿದೆ. ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಈಗ ಮಹಿಳಾ ಆಯೋಗಕ್ಕೆ ಆ ಯುವತಿ ದೂರನ್ನು ಕೊಟ್ಟಿದ್ದಾರೆ. ಈಕೆ ಜೊತೆನೇ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದ ಪ್ರತೀಕ್ 2023ರಲ್ಲಿ ಕಾರಣಾಂತರಗಳಿಂದ ಮದುವೆ ಮುರಿದು ಬಿದ್ದಿತ್ತು. ಆಮೇಲೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಔರಾದ್ನಲ್ಲಿ ಅವರು ಕಂಪ್ಲೇಂಟ್ ತಗೋತಾ ಇರಲಿಲ್ವಂತೆ, ಕೋಆಪ್ರೇಟ್ ಮಾಡ್ತಿರ್ಲಿಲ್ವಂತೆ. ಹಾಗಾಗಿ ಈಗ ಆ ಮಹಿಳೆ ಮತ್ತು ಆಕೆಯ ಅಣ್ಣ ಇಬ್ಬರು ಸೇರಿಕೊಂಡು ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಆಕೆ ಎಳೆಯಾಗಿ ಬಿಡಿಸಿಟ್ಟಿದ್ದಾಳೆ. ಲೈಂಗಿಕ ದೌರ್ಜನ್ಯಕ್ಕೆ ಕೂಡ ಒಳಗಾಗಿದ್ದಾಳೆ ಆಕೆ. ಇದೇ ಪ್ರತೀಕ್ ಚೌಹಾಣ್ನಿಂದ ಆಕೆ ಹೇಳೋ ಪ್ರಕಾರ, ಆಕೆ ಮಾಡ್ತಿರೋ ಆರೋಪದ ಪ್ರಕಾರ ನಿಶ್ಚಿತಾರ್ಥ ಆದಮೇಲೆ ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಸಾಕಷ್ಟು ಬಾರಿ, ಈಗ ಮದುವೆ ಆಗಲ್ಲ ಅಂತ ಕೈ ಕೊಟ್ಟಿದ್ದಾನೆ, ನನಗೆ ನ್ಯಾಯ ಕೊಡಿಸಿ ಅಂತಂದ್ಬಿಟ್ಟು ಆಕೆ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾಳೆ. ಆಕೆ ಮತ್ತು ಆಕೆಯ ಅಣ್ಣ ಇಬ್ಬರು ಕೂಡ ಅವ್ರು ಮಾತನಾಡ್ತಾ ಎಲ್ಲ ವಿಚಾರವನ್ನು ಹೇಳ್ತಾರೆ. ಏನು ದೂರಿನಲ್ಲಿ ಏನಿದೆ ಹಾಗಾದರೆ ಅಂತ ನೋಡ್ಬೋಣ. ಅವ್ರು ಹೇಳ್ತಾರೆ, ಮನೆಯವರೆಲ್ಲ ಸೇರಿ ದಿನಾಂಕ 25/12/2023 ನಿಶ್ಚಿತಾರ್ಥ ಮಾಡಿದ್ರಂತೆ ಪ್ರತೀಕ್ ಜೊತೆಗೆ ಈ ಯುವತಿಯದ್ದು ನಿಶ್ಚಿತಾರ್ಥ. ಪ್ರತೀಕ್ ಚೌಹಾಣ್ ನಿವಾಸದಲ್ಲೇ ಎಂಗೇಜ್ಮೆಂಟ್ ಆಗಿತ್ತು. ನಿಶ್ಚಿತಾರ್ಥದ ಬಳಿಕ ಇಬ್ಬರು ನಾವು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿದ್ವಿ. ಎರಡೂ ಕುಟುಂಬದವ್ರು ಸೇರಿ ನಮ್ಮನ್ನು ಕಳಿಸ್ಕೊಟ್ಟಿದ್ರು, ಹೋಗಿ ಸುತ್ತಾಡ್ಕೊಂಡು ಬನ್ನಿ ಅಂತ. ಮಹಾರಾಷ್ಟ್ರದ ಲಾತೂರ್ಗೆ ಕರೆದೊಯ್ದಿದ್ದ ಪ್ರತೀಕ್ ಮಾರ್ಚ್ 7, ಮಾರ್ಚ್ 24, ಮಾರ್ಚ್ 27 ಮತ್ತು ಏಪ್ರಿಲ್ 8ನೇ ತಾರೀಕು ಬೇರೆ ಬೇರೆ ಕಡೆ ಕರೆದೊಯ್ದಿದ್ದ. ಕರ್ಕೊಂಡು ಹೋಗಿ ಲೈಂಗಿಕ ಕ್ರಿಯೆ ನಡೆಸಿದರೆ ತಪ್ಪಿಲ್ಲ ಅಂತ ಹೇಳಿ ಒತ್ತಾಯ ಮಾಡ್ದ. ಅವನ ಒತ್ತಾಯಕ್ಕೆ ಮಣಿದು ನಾನೂ ಸಹಕಾರ ಕೊಟ್ಟೆ. ಶಿರಡಿಗೆ ಹೋಗಿದ್ವಿ, ಅಲ್ಲೂ ಹೀಗೆ ಆಯಿತು, ಒಂದೇ ರೂಮಲ್ಲಿ ಉಳ್ಕೊಂಡಿದ್ವಿ. ನಂತರ ಮದುವೆ ಆಗಪ್ಪ ಅಂತ ಒತ್ತಾಯ ಮಾಡಿದ್ರೆ ಮುಂದೂಡುತ್ತಲೇ ಬಂದಿದ್ದಾನೆ. ನನ್ನ ಕನ್ಯತ್ವದ ಬಗ್ಗೆಯೂ ಅವರು ಪ್ರಶ್ನೆ ಮಾಡಿದ್ದಾರೆ. ಬಡವರು ನೀವು ಅಂತ ಹೀಯಾಳಿಸಿದ್ದಾರೆ ಅಂತೆಲ್ಲ ಪ್ರತೀಕ್ ವಿರುದ್ಧ ಆ ಯುವತಿ ಈಗ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಸಂತ್ರಸ್ತ ಯುವತಿ ಮತ್ತು ಆಕೆಯ ಸಹೋದರ ಇಬ್ಬರೂ ಕೂಡ ಮಾತನಾಡ್ತಾರೆ. ಅಷ್ಟೇ ಅಲ್ಲ, ಅವ್ರು ಮಾಡ್ತಿರೋ ಆರೋಪ ಇನ್ನೊಂದೇನೆಂದರೆ, ನನ್ನ ಅಣ್ಣ ಹೇಳೋದು, ನನ್ನ ತಂಗಿಗೆ ಮಾತ್ರ ಅವನು ಹೀಗೆ ಮಾಡಿಲ್ಲ, ತುಂಬ ಜನ ಯುವತಿಯರಿಗೆ ಆತ ಹೀಗೆ ಅನ್ಯಾಯ ಮಾಡಿದ್ದಾನೆ, ಹಾಗಾಗಿ ನಮಗೆ ನ್ಯಾಯ ಕೊಡಿಸಿ ಅಂತಂದ್ಬಿಟ್ಟು ಮಹಿಳಾ ಆಯೋಗಕ್ಕೆ ಈಗ ದೂರು ಕೊಟ್ಟಿದ್ದಾರೆ. ಅವರು ಪೊಲೀಸ್ ಸ್ಟೇಷನ್ನಲ್ಲೇ ದೂರು ಕೊಡ್ಬೋದಾಗಿತ್ತು ಅಂತ ಅನ್ನಿಸ್ಬೋದು. ಆ ಪ್ರಯತ್ನವೂ ಮಾಡಿದ್ದಾರೆ ಔರಾದ್ನಲ್ಲಿ. ಬಟ್ ಪೊಲೀಸರು ಕೋಆಪ್ರೇಟ್ ಮಾಡಿಲ್ವಂತೆ ಸರಿಯಾಗಿ. ಹಾಗಾಗಿ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. हमने कंप्लेन दे दी है, उनके ऊपर एफआईआर फटना चाहिए करके, और प्रतीक प्रभु चौहान के ऊपर, जो एक्स मिनिस्टर प्रभु चौहान का बेटा है प्रतीक चौहान, उसने मेरे सिस्टर के साथ भी तो गलत किया है और बाकी भी बहुत सारे लड़कियों के साथ उसने गलत किया है. अभी वो धीरे धीरे बाहर आएगा. अभी फ़िलहाल हमने तो कंप्लेन किया है महिला आयोग में जाके. हम पुलिस को भी दे सकते थे, बट पुलिस लोगों को उन्होंने सब मतलब करने नहीं दे रहा है, उधर के लोकल लोगों को. तो हमने महिला आयोग का सपोर्ट लिया है. महिला आयोग में हमने आज कंप्लेन दिया है. अभी देखते हैं आगे क्या होगा. हमें जस्टिस चाहिए, इसलिए हम बेंगलोर आए और अभी आज कंप्लेन दे दी. 25 दिसंबर को मेरी इंगेजमेंट हुई थी 2023 में. शादी की डेट के लिए गए थे तो वो शादी के लिए मना कर रहे हैं, इसलिए मैंने महिला यहाँ पे महिला आयोग में मैंने कंप्लेन दी है. अभी देखते हैं वो क्या करते हैं. ಆ ಸಂತ್ರಸ್ತ ಯುವತಿ ಮತ್ತು ಯುವತಿಯ ಸಹೋದರನ ಮಾತು ಈಗಾಗಲೇ ಕಂಪ್ಲೇಂಟ್ ಆಗಿದೆ. ನೋಡೋಣ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಈಗ ಈಕೆ ಆರೋಪ ಮಾಡ್ತಾ ಇರೋದು ಮಾಜಿ ಸಚಿವರ ಮಗನ ವಿರುದ್ಧ. ಆದರೆ ಆರೋಪಕ್ಕೆ ತಕ್ಕ ಸಾಕ್ಷ್ಯಾಧಾರಗಳನ್ನು ಮಹಿಳಾ ಆಯೋಗಕ್ಕೆ ಒದಗಿಸಿದಾರ. ಮಹಿಳಾ ಆಯೋಗ ಈಗ ಏನು ಕ್ರಮ ತಗೊಂಡಿದೆ ಇಲ್ಲಿ ತನಕ ಅಂತ? ಅರವಿಂದ, ನಿನ್ನೆಯಷ್ಟೇ ಕಂಪ್ಲೇಂಟನ್ನು ಮಹಿಳಾ ಆಯೋಗಕ್ಕೆ ಯುವತಿ ಕೊಟ್ಟಿರುವಂಥದ್ದು. ಅಂದರೆ ಪ್ರಭು ಚೌಹಾಣ್ ಏನಿದ್ದಾರೆ ಮಾಜಿ ಸಚಿವರು, ಜೊತೆಗೆ ಅವರ ಪುತ್ರ, ಜೊತೆಗೆ ಸಂಪೂರ್ಣ ಕುಟುಂಬ ಏನಿದೆ ಅವರೆಲ್ಲರೂ ಕೂಡ ನಮಗೆ ಮೋಸ ಮಾಡಿದ್ದಾರೆ ಅಂತ. ಯಾಕಂದರೆ 2023 ಡಿಸೆಂಬರ್ನಲ್ಲಿ ಎಂಗೇಜ್ಮೆಂಟನ್ನು ಮಾಡ್ಕೋತಾರೆ. 2023ರಲ್ಲಿ ಎಂಗೇಜ್ಮೆಂಟ್ ಆದರೂ ಕೂಡ ಮದುವೆ ದಿನಾಂಕವನ್ನು ಅವರು ಮುಂದೂಡ್ತಾನೆ ಬಂದರು. ಅಂದರೆ ಮದುವೆ ಯಾವಾಗ ಅಂತ ಕೇಳಿದ್ರೆ ಅದನ್ನು ಮುಂದೂಡುವಂಥ ಕೆಲಸವನ್ನೇ ಮಾಡಿದ್ದಾರೆ. ಜೊತೆಗೆ ದೈಹಿಕವಾಗಿ ಕೂಡ ನನ್ನನ್ನು ಏನು ಎಂಗೇಜ್ಮೆಂಟ್ ಆಗಿದೆ ಅನ್ನುವಂಥ ಕಾರಣಕ್ಕೆ ಪ್ರತೀಕ್ ಚೌಹಾಣ್ ಏನಿದ್ದಾರೆ ಆತ ನನ್ನ
ಬಳಸ್ಕೊಂಡು ಈ ರೀತಿಯಾಗಿ ಮದುವೆ ಆಗದೆ ನನ್ನ ಕನ್ಯತ್ವವನ್ನು ಕೂಡ ಪ್ರಶ್ನೆ ಮಾಡಿರುವಂಥದ್ದು. ಅದರಿಂದಾಗಿ ನಾನು ನ್ಯಾಯ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ನಾನು ಪೊಲೀಸ್ ಠಾಣೆಯ ಮೆಟ್ಲನ್ನು ಏರಿದೆ. ಅವರನ್ನು ಕೂಡ ಅಂದರೆ ಆ ಕುಟುಂಬ ಪ್ರಭು ಚವ್ಹಾಣ್ ಅವರ ಕುಟುಂಬಕ್ಕೂ ಕೂಡ ಹಲವು ಬಾರಿ ನನ್ನ ಕುಟುಂಬ ಮನವಿ ಮಾಡಿದ್ರು ಕೂಡ ಅವರು ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಕೊಡ್ತಾ ಇರಲಿಲ್ಲ. ಅಂದರೆ ಮದುವೆ ಮುಂದೂಡ್ತಾನೆ ಬಂದರು. ಈಗ ನೋಡಿದ್ರೆ ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅದರಿಂದಾಗಿ ನನಗೆ ನ್ಯಾಯ ಒದಗಿಸ್ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕೆ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಅವರದ್ದು ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ನನ್ನ ಕಂಪ್ಲೇಂಟನ್ನು ಪೊಲೀಸರು ತೆಗೆದುಕೊಂಡಿಲ್ಲ. ಅಲ್ಲೂ ಸಹ ಏನು ಇವರು ಅಧಿಕಾರವನ್ನು ಬಳಸಿಕೊಂಡು ಕಂಪ್ಲೇಂಟ್ ಆಗದಂತೆ ನೋಡ್ಕೊಳ್ತಾ ಇದ್ದಾರೆ. ಪೊಲೀಸರು ನಮಗೆ ಸಹಕಾರ ನೀಡ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಯುವತಿ ಮಾಡ್ತಾ ಇರುವಂಥದ್ದು. ಜೊತೆಗೆ ನಮಗೆ ನ್ಯಾಯ ಬೇಕು ಅನ್ನುವಂಥ ನಿಟ್ಟಲ್ಲಿ ಈಗ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿರುವಂಥದ್ದು. ಮಹಿಳಾ ಆಯೋಗ ಈಗ ಯಾವ ರೀತಿಯಾಗಿ ಅಂದರೆ ಪೊಲೀಸರಿಗೆ ಏನಾದರೂ ಇನ್ಸ್ಟ್ರಕ್ಷನ್ ಕೊಡುವಂಥದ್ದು ಅಥವಾ ದೂರನ್ನು ದಾಖಲು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಆ ಥರದ್ದು ಏನಾದರೂ ಮಾಡ್ತಾರೆ ಅನ್ನುವಂಥದ್ದು ಇದುವರೆಗೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಆಗಿಲ್ಲ. ಮುಂದೆ ಈಗ ಇನ್ಮೇಲೆ ಏನಾದರೂ ಕ್ರಮ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಹಿಳಾ ಆಯೋಗ ಮಾಡುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಒಟ್ಟಾರೆ ಈಗ ಫೋಟೋಗಳನ್ನು ಅಂದರೆ ಮದುವೆಗೆ ಸಂಬಂಧಪಟ್ಟಂಥದ್ದು ಅಂದರೆ ಎಂಗೇಜ್ಮೆಂಟ್ ಏನಾಗಿದೆ ಎಂಗೇಜ್ಮೆಂಟ್ನ ಫೋಟೋಗಳನ್ನು ನೀಡಿರುವಂಥದ್ದು ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಸಾಕ್ಷ್ಯಾಧಾರಗಳನ್ನು ಯುವತಿ ಇಟ್ಕೊಂಡಿದ್ದಾರೆ ಅದನ್ನು ಕೂಡ ಮಹಿಳಾ ಆಯೋಗಕ್ಕೆ ಒದಗಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇನ್ನೂ ಗೊತ್ತಾಗ್ತಾ ಇಲ್ಲ. ಈಗ ಮಹಿಳಾ ಆಯೋಗ ಯಾವ ರೀತಿಯಂಥ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಅರವಿಂದ್. ರೈಟ್, ಥ್ಯಾಂಕ್ ಯು ಮಹೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈಗ ಓಕೆ, ಈಗ ಇದು ಒನ್ ಸೈಡೆಡ್ ಆಯಿತು, ಅಂದರೆ ಒನ್ ಸೈಡ್ ವರ್ಷನ್ ನಾವು ಕೇಳಿದ್ವಿ. ಈಗ ಪ್ರಭು ಚವ್ಹಾಣ್ ಅವರ ಕುಟುಂಬದವ್ರು ಏನು ಹೇಳ್ತಾರೆ ಹಾಗಾದರೆ? ಈ ಆರೋಪಕ್ಕೆ ಏನು ಹೇಳ್ತಾರೆ? ನಿಜಾನ, ಸುಳ್ಳ, ಅಥವಾ ನಿಮಗೆ ಇನ್ನೊಂದು ಗೊತ್ತಿರ್ಬೋದು, ಬೀದರ್ನಲ್ಲಿ ಈ BJPಯಲ್ಲೇ ಒಂದು ದೊಡ್ಡ ರಾಜಕೀಯ ಇದೆ. ಓಕೆ, ನೋಡೋಣ ಏನು ಹೇಳಿದ್ದಾರೆ.